ನಾನು ಮೂವ್ ಆನ್ ಆಗಿಲ್ಲ. ನೀವ್ ಹಾಗೆ ಅನ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲಾ? ಹಾ, ಋಷಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದವಳು ನಾನು. ಆದ್ರೆ ನನ್ನ ಪ್ರಾಣಕ್ಕೆ ಈಕ್ವಲ್ ಆಗಿರೋ ಋಷಿನ ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ. ನನ್ನ ಪ್ರೀತಿ ನನ್ನಿಂದ ದೂರ ಆಗೋದನ್ನ ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಬದುಕ್ತಿದ್ದೀನಿ. ಅನಿಕಾ, ನೀನ್ ಏನು ಮಾತಾಡ್ತಾ ಇದೀಯಾ? ನೀನ್ ಮಾತಾಡಿದ್ನ ಋಷಿಯಪ್ಪರೋ ಕಮ್ಲಿಯೋ ಕೇಳಿಸ್ಕೊಂಡ್ರೆ ಸಾನೆ ನೊಂದ್ಕೋತಾರೆ ಕಣವಾ. ಯಾರಿಗೂ ನೆಮ್ಮದಿ ಇಲ್ದಂಗೆ ಆಯ್ತದೆ ಕಣವಾ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅವರಿಬ್ರು ಜೊತೆಯಲ್ಲಿ ಇರ್ಬೇಕು ಅಂದ್ರೆ ನಾನ್ ನನ್ನ ಪ್ರೀತಿನ ತ್ಯಾಗ ಮಾಡ್ಬೇಕಾ? ಅನಿಕಾ, ನಾನು ಹೇಳೋದನ್ನ ಒಸಿ ಸರಿಯಾಗಿ ಕೇಳಿಸ್ಕೊಳ್ಳವ. ಇದು ತ್ಯಾಗದ ಪ್ರಶ್ನೆ ಅಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳವ. ಅನಿಕಾ, ನೀನ್ ಋಷಿನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ಅವರೂ ನಿನ್ ಮೇಲೆ ಅದೇ ಭಾವನೆ ಇಟ್ಟಿರ್ಬೇಕಲ್ವಾ? ಇಲ್ಲ ಅಂದ್ಮ್ಯಾಕೆ ನೀನ್ ಈ ರೀತಿ ನಡ್ಕೊಳ್ಳೋದು ಯಾವ ನ್ಯಾಯ ಹೇಳು? ನನ್ನನ್ನ ಕನ್ವಿನ್ಸ್ ಮಾಡಕ್ಕೆ ಬರಬೇಡಿ. ನನ್ ಯಾರ ಮಾತನ್ನು ಕೇಳೋಕ್ ರೆಡಿ ಇಲ್ಲ. ಕಮಲಿ ಅವರೇ, ಇಲ್ಲಿ ನೋಡಿ. ಯಾಕೆ ಅಳ್ತಿದ್ದೀರಾ? ಅಳ್ತಾ ಇದ್ದೀನಾ? ಇಲ್ವಲ್ಲ ಸರ್. ಬನ್ನಿ ಸರ್, ಟೈಮ್ ಆಯ್ತು, ಹೊರಡುಮ. ಹೇಳಿ ಕಮಲಿ ಅವರೇ, ನಾನೇನಾದರೂ ತಪ್ಪಾಗಿ ಮಾತಾಡ್ದಾ? ಅಯ್ಯೋ ಇಲ್ಲ ಸರ್, ಯಾಕೆ ಹಿಂಗೆ ಕೇಳ್ತಿದ್ದೀರಾ? ನಿಮ್ಮ ಕಣ್ಣಲ್ಲಿ ಸ್ವಲ್ಪ ನೀರು ತುಂಬಿಕೊಂಡ್ರು ಇಲ್ಲಿ ಜೋರಾಗಿ ನೋವಾಗುತ್ತೆ. ನಮ್ಮ ಹುಡುಗಿ ಬಗ್ಗೆ ನಮಗೆ ಗೊತ್ತಿಲ್ವಾ? ಹೇಳಿ, ಏನಾಯ್ತು ಪ್ಲೀಸ್? ನೀವ್ ಅನ್ಕೊಂಡಿದ್ ಹಾಗೆ ಯಾವುದು ಆಗಲ್ಲ. ಆಗೋಗ್ ನಾನು ಬಿಡಲ್ಲ. ನೋಡ್ತಾ ಇರಿ, ನೋಡ್ತಾ ಇರಿ, ನಿಮ್ ಎಲ್ರಿಗೂ ಸರಿಯಾದ ಪಾಠ ಕಲಿಸ್ತೀನಿ. ನೋಡ್ತಾ ಇರಿ. ಅನ್ಭವಿಸ್ತೀರಾ, ನೀವೆಲ್ಲರೂ ಅನ್ಭವಿಸ್ತೀರಾ. ನೀವ್ ಆಡೋ ಮಾತುಗಳನ್ನ ಕೇಳ್ಕೊಂಡು ನಿಮಗೆ ಇಷ್ಟ ಆಗೋ ಹಾಗೆ ನಾನ್ ಬದುಕಕ್ ರೆಡಿ ಇಲ್ಲ. ನನ್ ಯಾರ ಕೈಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಅನಿಕಾ, ಅನಿಕಾ, ನಿಂತ್ಕೋವಸಿ. ಹೇಳಿ ಕಮಲಿ ಅವರೇ, ಪ್ಲೀಸ್. ಅನಿಕಾ ಸರ್, ಅವನ್ ಕೂಗು. ಬನ್ನಿ ಸರ್. ಅನಿಕಾ ನಿಂತ್ಕೋ, ಅನಿಕಾ ನಿಂತ್ಕೋ. ಅನಿಕಾ ನಿಂತ್ಕೋ, ಅನಿಕಾ ನಿಂತ್ಕೋ, ಅನಿಕಾ ನಿಂತ್ಕೋ, ಅನಿಕಾ. ಏ ಅನಿಕಾ, ಸ್ಟಾಪ್. ಮಾಮ್, ಏನ್ ನಡೀತಾ ಇದೆ ಇಲ್ಲಿ? ಅವನು ಬಿಟ್ಟ ಬಾಣ ಜಿಂಕೆಯ ಕಡೆಗೆ ನುಗ್ಗುತ್ತಿತ್ತು. ಶಬ್ದಭರಿತ ಜಿಂಕೆ ಪ್ರಾಣ ಭೀತಿಯಿಂದ ಓಡಲು ಶುರು ಮಾಡಿತು. ಆದರೆ ಬಾಣ ಮಾತ್ರ ಜಿಂಕೆಯನ್ನು ದಾಟಿ ಅದರಿಂದ ದೂರದಲ್ಲಿದ್ದ ಸಿಂಹದ ಎದೆಯನ್ನು ಸೀಳಿ ಬಲಿ ಪಡೆದಿತ್ತು. ಮಾಮ್, ಯಾಕೆ ಇಷ್ಟು ಗಾಬರಿಯಲ್ಲಿ ಬಂದಿದ್ಯಾ? ಬೇಬಿ ಹುಡುಗನ್ನ ನೋಡೋದಕ್ಕೆ ಫಾರ್ಮ್ ಹೌಸ್ಗೆ ಹೋಗಿದ್ದಾಳ. ಹೌದು, ನೀನ್ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ನಾನು ಇನ್ನೂ ಬದುಕಿದ್ದೀನಿ ಮಾಮ್. ನನ್ನ ಮಗಳು ಯಾವುದೋ ಹುಡುಗನ್ನ ಫಾರ್ಮ್ ಹೌಸಲ್ಲಿ ನೋಡೋಕೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಈ ವಿಷಯನ ಅತ್ತೆಯಿಂದ ಚಂದ್ರುವಿಂದ ನಾನು ಕೇಳಿ ತಿಳ್ಕೋಬೇಕು ಅಲ್ವಾ? ಇದೆಲ್ಲ ನನಗೆ ಗೊತ್ತಾಗಬಾರ್ದು ಅಂತಾನೆ ನೀವು ಬೇಕು ಅಂತಲೇ ಮಾಡ್ತಿದ್ದೀರಾ ಹೇಗೆ? ಊರ್ಮಿ, ಮೊದಲು ಒಂದೇ ಉಸಿರಾಗಿ ಮಾತಾಡೋದನ್ನ ನಿಲ್ಲಿಸು. ನಾವೀಗ ಮೊದಲು ಥರ ಅಲ್ಲ ಕಣೆ. ವಯಸ್ಸಾಗ್ತಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ಕೊಳ್ಳೋದು? ಓ,
ಅತಿಯಾಗಿ ಮಾತಾಡಬೇಡ, ಪ್ರಾಣಕ್ಕೇನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ವಾರ್ನಿಂಗ್ ಕೊಡ್ತಿದ್ದೀರಾ ಮಾಮ್? ಎಲ್ಲದಕ್ಕೂ ಎರಡೆರಡು ಅರ್ಥ ಹುಡ್ಕಿದ್ರೆ ನಾನೇನು ಮಾಡಲಿ ಉರ್ಮಿ? ನೀವು ಡಬಲ್ ಗೇಮ್ ಆಡ್ತಿದ್ದೀರೋ ಏನೋ ಅನ್ನೋ ಭಯ ನನಗೆ. ಅದಕ್ಕೆ ಎಲ್ಲದರಲ್ಲೂ ಎರಡು ಅರ್ಥ ಕಾಣಿಸ್ತಿದೆ. ನಾನೇನೇ ಗೇಮ್ ಆಡಿದ್ರು ನಮ್ಮ 3 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲೇ, ನೆನಪಿರ್ಲಿ. ಮಾಮ್, ರಿಷಿನೇ ನನ್ನ ಲೈಫ್ ಅಂತ ಹೇಳ್ತಿದ್ದವಳು ಈಗ ಬೇರೆ ಹುಡುಗನ ನೋಡಕ್ ಹೋಗಿದ್ದಾಳೆ ಅಂದ್ರೆ ಏನರ್ಥ? ನಿನ್ನ ಪ್ರಶ್ನೆಯಲ್ಲಿ ಉತ್ತರ ಇದೆಯಲ್ಲ ಉರ್ಮಿ. ಏನು? ಹುಡುಗನ್ ನೋಡಕ್ ಹೋಗಿದ್ದಾಳೆ ಅಷ್ಟೇ. ಏನ್ ಹಾಗಂದೆ ಮಾಮ್? ನನ್ನ ಮೊಮ್ಮಗಳು ಯುದ್ಧಕ್ಕೆ ಹೋಗಿದ್ದಾಳೆ ಉರ್ಮಿ. ಅವಳು ಗೆಲ್ತಾಳೋ ಇಲ್ವೋ ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ. ಆ ಹುಡುಗನ್ನ ಮೀಟ್ ಮಾಡ್ತಿರೋದು ಒಂದು ಆಟನ? ಏನ್ ಮಾಡಕ್ ಹೊರಟಿದ್ದೀರಾ ಮಾಮ್? ಎಲ್ಲ ಈಗಲೇ ಹೇಳಿದ್ರೆ ಮಜಾ ಇರಲ್ಲ ಉರ್ಮಿ. ಏನೋ ರಿಸ್ಕ್ ಇದೆ ಅಂತ ನನ್ಗನ್ಸ್ತಿದೆ. ಉರ್ಮಿ, ಈ KGF ಸಿನಿಮಾದಲ್ಲಿ ಮಾಳವಿಕಾ ಅನಂತ್ನಾಗನ್ನ ಕೇಳ್ತಾ ಇರ್ತಾರೆ, ಈಗ ನಿಮ್ಮ ಹೀರೋ ಏನು ಮಾಡ್ತಾನೆ, ಈಗ ನಿಮ್ಮ ಹೀರೋ ಇನ್ನೇನು ಮಾಡ್ತಾನೆ, ಆ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರಲ್ಲ, ಹಾಗೆ ನೀನು ನನಗೆ ಕೇಳ್ತಿದ್ಯಲ್ಲ ಉರ್ಮಿ. ಸ್ವಲ್ಪ ಸಮಾಧಾನವಾಗಿರು, ಏನಾಗಬೇಕೋ ಅದೆಲ್ಲವೂ ಆಗೇ ಆಗತ್ತೆ. ಇವತ್ತು ನಡೆಯೋ ಆಟದಲ್ಲಂತೂ ನನ್ನ ಮುದ್ದು ಬೇಬಿನೇ ಗೆಲ್ಲೋದು. ನನಗೆ ಗೊತ್ತು ಮಾಮ್. ಏನು ಗೊತ್ತು? ನೀವು ಗೌರಿ ಕತೆನ ಮುಗಿಸೋಕೆ ಹೊರಟಿದ್ದೀರಾ ಅಲ್ವಾ ಮಾಮ್? ಹುಡುಗಿ ತಾಯಿನೇ ಸತ್ರೆ ಮದುವೆ ಎಲ್ಲಿಂದ ಆಗುತ್ತೆ? ಕರೆಕ್ಟ್ ತಾನೆ? ಇದೇ ಅಲ್ವಾ ನಿಮ್ಮ ಪ್ಲಾನು? ಅನಿಕಾ,
ಎದ್ದೋಳವ ಅನಿಕಾ ಎದ್ದೇಳ ಅನಿಕಾ. ಅನಿಕಾ ಎದ್ದೋಳವ. ತಿರ್ಗಿಸ್ಕೊಳವ ಅನಿಕಾ. ಯವ್ವ ಇಟ್ಟೊಂದರ ರಕ್ತ ಹೋಗೈತಲ್ಲವ. ಯವ್ವ ಮಾರವ ಕಾಪಾಡವ. ಅನಿಕಾ ಅನಿಕಾ ಎತ್ಕೊಳವ. ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಮ್ಮ. ಅವ್ವ ನೀನ್ ಹಿಂಗ್ ಅಳ್ತಾ ಕುಂತ್ಕೊಂಡ್ರೆ ಆಗಿರೋದೆಲ್ಲ ಸರಿ ಹೋಯ್ತಾಯ್ತಾ? ನೀನ್ ಮೊದ್ಲು ಅಳದ್ ನಿಲ್ಸವ್ವ. ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಕಮ್ಲಿ. ನಾನು ಅನಿಕನ ಒತ್ತಾಯ ಮಾಡಲಿಲ್ಲ ಅಂದಿದ್ರೆ ಹಿಂಗೆಲ್ಲ ಆಯ್ತಾನೆ ಇರ್ಲಿಲ್ಲ. ತೆಪ್ಪಾಗೋಯ್ತು ಕಮ್ಲಿ. ಅವ್ವ ಆಗಿರೋದು ಅಪಘಾತ, ಅದಕ್ಕೆ ನೀನೇನ್ ಕಾರಣ ಆಯ್ತ್ಯಾ? ಮೊದ್ಲು ನೀನ್ ಅಳದ್ ನಿಲ್ಸು. ಪಾಪ ಪ್ರಜ್ಞೆ ಕಾಡ್ತೈತೆ ಕಮ್ಲಿ. ಅನಿಕಂಗೆ ನನ್ನ ಹೆಚ್ಚು ಕಮ್ಮಿ ಆಗೋದ್ರೆ ಏನೂ ಆಗಕ್ಕಿಲ್ಲ ಕಣವ. ಮೊದ್ಲು ನೀನ್ ಧೈರ್ಯವಾಗಿರು. ಈ ಸಮಯದಾಗೆ ನಾವು ಭರವಸೆ ಮಾಡಿಕೊಂಡಿಲ್ಲ ಅಂದ್ರೆ ಸ್ಯಾನೆ ಕಷ್ಟ ಆಯ್ತೈತೆ. ನೀನ್ ಮೊದ್ಲು ಸುಮ್ಕಿರು. ಇಲ್ಲ ಕಮ್ಲಿ, ನನ್ನ ಜೀವನದಾಗೆ ಕೆಲವೊಂದು ಘಟನೆಗಳು ಮೊದ್ಲೇ ಗೊತ್ತಾಯ್ತವೆ. ಇದರಿಂದ ಏನೋ ದೊಡ್ಡ ಅನಾಹುತಕ್ಕಾದತೆ ಅಂತವ. ಯಾಕೋ ಈಗ್ಲೂ ಹಂಗೆ ಅನ್ನಿಸ್ತೈತೆ. ಅನಿಕನ್ ಮನ್ಸಾಗೆ ಏನೈತೆ ಅಂತ ತಿಳ್ಕೊಳ್ದಲೆಯ ಹುಡುಗನ್ ನೋಡೋದ್ ತೀರ್ಮಾನ ಮಾಡಿದ್ದು ಸಾನೆ ದೊಡ್ಡ ತೆಪ್ಪು ಕಮ್ಲಿ. ಅವ್ವ ಅವಳಾಗೆ ಮದ್ವೆಗೆ ಒಪ್ಕೊಂಡಿದ್ಲಲ್ಲ, ಇದ್ರಾಗ ನಿಂದೇನ್ ತೆಪ್ಪೈತೆ? ಇಲ್ಲ ಕಮ್ಲಿ ಇಲ್ಲ. ಈಗ್ಲೂ ಅವಳ ಮನಸ್ಸಿನಾಗೆ ರಸಿ ಅಪ್ಪವ್ರೆ ತುಂಬ್ಕೊಂಡವ್ರೆ. ಅವಳಿ ಮದ್ವೆಗೆ ಒಪ್ಕೊಂಡದ್ದು ದಿಟ ಅಲ್ಲ ಕಮ್ಲಿ. ಮಂಗಳಮ್ಮ, ರಸಿಯಪ್ಪರ ಡಾಕ್ಟರ್ ಏನಂದ್ರು? ಇನ್ನೂ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು ಮಂಗಳಮ್ಮ. ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ICU ಅಲ್ಲಿ ಇಟ್ಟಿದ್ದಾರೆ. ಮಂಗಳಮ್ಮ, ವೆಯ್ಟ್ ಮಾಡೋಣ, ಹೆದರ್ಕೋಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಕಮ್ಲಿಯವರೇ, ಏನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಜ್ಜಿಗೆ ಫೋನ್ ಮಾಡಿ. ಅನ್ಪೂರ್ಣ, ಮದುವೆ ಆದ ಹೊಸರಲ್ಲಿ ನಾವು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದು ನನ್ನ ಮನಸ್ಸಲ್ಲಿ ಇನ್ನೂ ಹಸಿರಾಗಿದೆ. ಅಷ್ಟರಲ್ಲಾಗಲೇ ಮೊಮ್ಮಗಳು ಮದುವೆ ಮಾತುಕತೆ ಶುರು ಆಗ್ಬಿಟ್ಟಿದೆ. ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಪ್ರತಿದಿನ ನಾವು ಹೀಗೆ ಕೂತ್ ಮಾತಾಡ್ತಾ ಇದ್ವಲ್ವಾ? ಆದರೆ ನಾನೇನು ಮಾತೇ ಆಡ್ತಾ ಇರಲಿಲ್ಲಲ್ಲ ಅನ್ಪೂರ್ಣ. ಮಾತಾಡ್ತಿರ್ಲಿಲ್ಲ ಅಂದ ಮಾತ್ರಕ್ಕೆ ನಮ್ಮಿಬ್ಬರ ಮಧ್ಯೆ ಮಾತುಕತೆನೇ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇತ್ತು. ಒಂದೇ ಒಂದು ಮಾತನ್ನು ಬಿಟ್ಟು. ಯಾವುದು? ಅದೇ ಕಮಲಿನೇ ನಮ್ಮ ಮೊಮ್ಮಗಳು ಅನ್ನೋದನ್ನ. ಛೇ, ಅದೊಂದು ಮಾತು ನನಗೆ ಅರ್ಥ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿರ್ತಿತ್ತೋ ಏನೋ, ಆದರೆ ನನಗೆ ಮಾತು ಮತ್ತೆ ವಾಪಸ್ ಬರ್ತಿರ್ಲಿಲ್ಲ ಅನ್ಪೂರ್ಣ. ಮನೆಗೆ ಬಂದು ಮಹಾಲಕ್ಷ್ಮಿಗೆ ದುಡ್ಡಿನ ಮೇಲೆ ಆಸೆ ಇಲ್ಲ, ಮನೆಯವ್ರ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ. ನಾನು ಸರಿ ಹೋಗೋದಕ್ಕೂ ಕಮಲಿನೇ ಕಾರಣ. ಹೌದು ರೀ, ಅದಕ್ಕೆ ನಾವೆಷ್ಟೇ ಮಾಡಿದ್ರೂ ನಮ್ಮ ಋಣ ತೀರಲ್ಲ. ಅವಳು ವಯಸ್ಸಲ್ಲಿ ಅಷ್ಟೇ ಚಿಕ್ಕವಳು, ಆದರೆ ಗುಣದಲ್ಲಿ ನಮ್ಮೆಲ್ಲರನ್ನೂ ಮೀರಿಸ್ತಾಳೆ. ಮನೆಗೂ ಕಮಲಿ ಋಷಿ ನಿಶ್ಚಿತಾರ್ಥ ಮಾಡೋ ಗಳಿಗೆ ಬಂತಲ್ಲ, ಅದೇ ನನಗೆ ಖುಷಿ. ಪಾಪ, ಪ್ರೀತಿ ಮಾಡೋ ಮನಸ್ಸುಗಳಿಬ್ಬರದು. ಕಡೆ ಸಲ ನಿಮಗೆ ಅಪಾಯ ಇದ್ದಿದ್ರಿಂದ ಏನು ಶುಭ ಕಾರ್ಯ ಮುಂದುವರ್ಸಕ್ಕಾಗಲಿಲ್ಲ. ಇದಕ್ಕೆಲ್ಲ ಕಾರಣ ಇದಾಳಲ್ಲ ಆ ದೆವ್ವ, ನನ್ನ ತಂಗಿ ಕಾಮಿನಿ. ಅವಳು ತಲೆನಲ್ಲಿ ಇಂಥ ಮನೆ ಹಾಳೆ ಅಡಿಯಾಗಲೇ ಹೊಳೆಯೋದು. ಹೌದು, ಅವಳು ಬದಲಾಗಿದ್ದಾಳೆ ಅಂದರೆ
ನಾನು ಖಂಡಿತ ಒಪ್ಪಲ್ಲ. ಆದರೆ ಅವಳ ನಡವಳಿಕೆ ಕೇಳಿ ಸ್ವಲ್ಪ ಬದಲಾವಣೆ ಕಾಣ್ತಿದೆ. ಇಲ್ಲ, ಅದೆಲ್ಲ ಕಣ್ಕಟ್ಟು. ಈಗಲೂ ನಮ್ಮನ್ನು ಯಾಮಾರಿಸೋದಕ್ಕೆ ಹೊಸ್ತೇನಾದ್ರು ಕಂಡುಕೊಂಡಿರ್ತಾಳೆ. ನೋಡು, ಈ ಸರ್ತಿ ಅವಳಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡೋದು ಒಳ್ಳೇದು ಅನ್ಸುತ್ತೆ ಅನ್ಪೂರ್ಣ. ಕಾಮಿನಿ, ಕಾಮಿನಿ, ಏನತ್ತೆ? ನಾನು ನಿನ್ನ ಕರೀಲಿಲ್ಲ, ಕಾಮಿನಿನ ಕರೆದಿತ್ತು. ಅತ್ತೆ, ಅವರು ಮೇಲ್ ಮಲ್ಕೊಂಡಿದ್ದಾರೆ. ನಾನು ಅವಳ ಹತ್ರ ಮಾತಾಡಬೇಕು. ಹೋಗಿ ಕರಿ. ಸರಿ ಅತ್ತೆ. ಕಮಲಿ ಫೋನ್ ಮಾಡ್ತಿದ್ದಾಳಲ್ಲ? ಹಾ ಕಮಲಿ, ಹೇಳಮ್ಮ. ಕಮಲಿ, ಕಮಲಿ, ಏನಾಯ್ತು? ಅಜ್ಜಿ, ಅನಿಕಂಗೆ ಆಕ್ಸಿಡೆಂಟ್ ಆಗೋಯ್ತು ಅಜ್ಜಿ. ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದೀವಿ. ಏನು, ಅನಿಕಾಗೆ ಆಕ್ಸಿಡೆಂಟ್ ಆಗೋಯ್ತಾ? ಸರಿ ಸರಿ, ಅಳ್ಬೇಡ, ನಾನು ಈಗಲೇ ಬರ್ತೇನೆ. ಸರಿ ಅಜ್ಜಿ. ಅನಿಕಕ್ಕೆ ಆಕ್ಸಿಡೆಂಟ್ ಆಗಿದೆ. ಯಾರು ಏನು ಗಾಬರಿ ಆಗಬೇಡಿ. ಮುಖ್ಯವಾಗಿ ಊರ್ಮಿಳ, ನೀನು ಗಾಬರಿ ಆಗಬೇಡ. ಅತ್ತೆ, ಬೇಬಿಗೇನು ಆಗಿಲ್ಲ ತಾನೆ? ಗಾಬರಿ ಆಗಬೇಡ ಅಂತ ಹೇಳಿದ್ನಲ್ಲ. ಅನಿಕಾಗೆ ಏನೂ ಆಗಿರಲ್ಲ, ನೀನು ಧೈರ್ಯವಾಗಿರು. ಅವ್ವ, ಅನಿಕಂಗೇನು ಆಗಕ್ಕಿಲ್ಲ ಅವ್ವ. ಅದನ್ನ ನಮ್ತವ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ವಿಷಯ ಮುಚ್ಚಿಡೋದಕ್ಕಾಗಲ್ಲ, ಹೌದು. ಆದ್ರೆ ಅದನ್ನ ಹೇಗೆ ಹೇಳೋದು ಅಂತ. ಯಾಕೆ ಸರ್, ಏನಾಯ್ತು ಹೇಳಿ? ಅನಿಕಾ ಬದುಕಲ್ಲಿ ಇಂಥ ಕತ್ಲು ಆವರಿಸುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರಲಿಲ್ಲ. ಆಕ್ಸಿಡೆಂಟಿಂದ ಅನಿಕಾ ಆಪ್ಟಿಕಲ್ ನರ್ವ್ಗೆ ಪೆಟ್ಟಾಗಿದೆಯಂತ. ಅನಿಕಾ ಪರ್ಮನೆಂಟ್ ಆಗಿ ಕಣ್ ಕಳ್ಕೊಂಡಿದ್ದಾಳೆ. ಅವಳಿಂದ ಇನ್ನು ಮುಂದೆ ನೋಡೋದಕ್ಕಾಗಲ್ಲ ಕಮಲಿ ಅವರೇ.